ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ಮಣಿದಂತಹ ರಾಹುಲ್ ಗಾಂಧಿ ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕ್ತಾ ಇದೆ. ಡಿಕೆಶಿಗೆ ಸಿಎಂ ಪಟ್ಟ, ಪರಮೇಶ್ವರ್ಗೆ ಡಿಸಿಎಂ ಪಟ್ಟಕ್ಕೆ ಓಕೆ ಅಂತ ಹೇಳಲಾಗಿದೆ. 3 ಡಿಸಿಎಂ ಸ್ಥಾನ. ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ರಾಹುಲ್ ಕೊನೆಗೂ ಕೂಡ ಮಂಡಿದ್ದಾರೆ. ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕಿದೆ. ಡಿಕೆಶಿಗೆ ಸಿಎಂ ಪಟ್ಟ, ಪರಮೇಶ್ವರ್ಗೆ ಡಿಸಿಎಂ ಪಟ್ಟ. 3 ಡಿಸಿಎಂ ಸ್ಥಾನಕ್ಕೆ ಬ್ರೇಕ್ ಹಾಕಿದಂತಹ ಹೈಕಮಾಂಡ್ ಸಿಂಗಲ್ ಡಿಸಿಎಂ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸಿಂಗಲ್ ಡಿಸಿಎಂಗೆ ಕೊನೆಗೂ ಕೂಡ ಒಪ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವ ಗ್ರೀನ್ ಸಿಗ್ನಲ್. ಪರಂ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ರಾಹುಲ್ ಕೂಡ ಮಣಿದಿರುವಂಥದ್ದು. ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕಿದೆ. ಡಿಕೆಶಿಗೆ ಸಿಎಂ ಪಟ್ಟ, ಪರಮೇಶ್ವರ್ಗೆ ಡಿಸಿಎಂ ಪಟ್ಟವನ್ನ ಫೈನಲೈಸ್ ಮಾಡಿ ಇದೀಗ ಫೈನಲ್ ಆದೇಶ ಕೂಡ ಹೊರಬಿದ್ದಿರುವಂಥದ್ದು. ಪರಂ ಫ್ಯಾನ್ಸ್ಗೆ ಕೊನೆಗೂ ಕೂಡ ಬೆಲೆ ಸಿಕ್ಕದಂತಾಗಿದೆ. ಸಿಂಗಲ್ ಡಿಸಿಎಂಗೆ ಹೈ ಅಸ್ತು ಅಂತ ಹೇಳಿದೆ ಡಿಕೆ ಶಿವ. ಗ್ರೀನ್ ಸಿಗ್ನಲ್ಗೆ ಓಕೆ ಅಂತ ಹೇಳಿರುವಂಥದ್ದು. ಸೊ ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ಬಂದಿದ್ದಾರೆ ಕೊನೆಗೂ ರಾಹುಲ್. 3 ಡಿಸಿಎಂ ಸ್ಥಾನಕ್ಕೆ ಬ್ರೇಕ್ ಹಾಕಿದಂತಹ ಹೈಕಮಾಂಡ್. ಒಂದು ಕಡೆ ಈ ಡಿಸಿಎಂ ಪಟ್ಟವೇ ಸಿಕ್ಕಾಪಟ್ಟೆ ಗೊಂದಲದಲ್ಲಿತ್ತು. ಹೈಕಮಾಂಡ್ ಒಂದು ಪ್ಲಾನ್ ಇದ್ರೆ, ಸಿದ್ದರಾಮಯ್ಯ ಒಂದು ಪ್ಲಾನ್ ಇತ್ತು, ಜೊತೆಗೆ ಡಿಕೆ ಶಿವಕುಮಾರ್ ಸಾಕು ಒಬ್ಬರೇ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಡಿಸಿಎಂ ಪಟ್ಟಕ್ಕೆ. ಸೊ ಏನು ಮಾಡ್ಬೋದು ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು. ಮತ್ತೊಂದು ಕಡೆ ಸಿದ್ದರಾಮಯ್ಯರನ್ನ ಬಿಡದೆ ಏನೂ ಕೂಡ ಮಾಡೋದಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ಮಾಡಿ ಇದೀಗ 4 ಜನ ಬೇಡ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರು ಪರಂ ಅವ್ರಿಗೆ ಫೈನಲಿ ಇದೀಗ ಡಿಸಿಎಂ ಪಟ್ಟ ಸಿಕ್ಕಿರುವಂಥದ್ದು. ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ಬಂದಿದ್ದಾರೆ ರಾಹುಲ್ ಗಾಂಧಿ. ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕಿದೆ. ಫೈನಲಿ ಓಕೆ ಅಂತ ಹೇಳಿರುವಂಥದ್ದು.